ಹಾಯ್ ಎಲ್ರಿಗೂ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ನಿನ್ನೆ ತಾನೇ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹೇಳಿದ ಹಾಗೆ ಇವ್ಯಾಲ್ಯೂಷನ್ ಕಾರ್ಯವನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ವಿಡಿಯೋದಲ್ಲಿ ಮಾತು ಕೊಟ್ಟಾಗಿ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇವ್ಯಾಲ್ಯೂಷನನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹಲವಾರು ವಿದ್ಯಾರ್ಥಿಗಳಿಗೆ ಭಯವಿರುವಂಥದ್ದು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ. ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ ಇದ್ರು ಸಬ್ಸ್ಕ್ರೈಬ್ ಮಾಡಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ತಾನೇ ಸೆಕೆಂಡ್ PUC ಎಕ್ಸಾಮ್ ಮುಗಿದಿರುವಂಥದ್ದು, SS ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಇವ್ಯಾಲ್ಯೂಷನ್ ಕಾರ್ಯವನ್ನು ನಿಮಗೆ 15 ದಿನಗಳಲ್ಲಿ ಮುಗಿಸ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಿಮಗೆ ರಿಸಲ್ಟ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡೋದು ಯಾವಾಗ ಅಂತಂದರೆ ಏಪ್ರಿಲ್ 10ರ ನಂತರ ನಿಮಗೆ ಮೊದಲನೇ ವಾರ್ಷಿಕ ಪರೀಕ್ಷೆಯ ರಿಸಲ್ಟನ್ನು ಸಿಗಬಹುದು. ಮತ್ತು ನಿಮಗೆ ಇವ್ಯಾಲ್ಯೂಷನನ್ನು ಲಿಬರಲ್ ಆಗಿ ಮಾಡ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಅಂದರೆ 3 ಪರೀಕ್ಷೆಗಳಿರೋದ್ರಿಂದ ಯಾವುದಾದ್ರು ಒಂದು ವಿದ್ಯಾರ್ಥಿಯು 2 ರಿಂದ 3 ಮಾರ್ಕ್ಸ್ಗಳ ಅಂಕಗಳೊಂದಿಗೆ ಫೇಲ್ ಆದರೆ ಖಂಡಿತ ಫೇಲ್ ಮಾಡ್ತಾರೆ. ಇದು ಬರೆದಿಟ್ಕೊಳ್ಳೋಕೆ ಕಡಿಲ್ಲ. ಯಾಕಂತಂದರೆ ನಿಮಗೆ ಕ್ರಮಾಂಕಗಳನ್ನು ನೀಡಿ ಏನೋ ಗ್ರೇಸ್ ಮಾರ್ಕ್ಸ್ಗಳನ್ನು ನೀಡಿ ಪಾಸ್ ಮಾಡಲ್ಲ. ಗ್ರೇಸ್ ಮಾರ್ಕ್ಸನ್ನು ನೀಡಲಿಕ್ಕೆ ಕೂಡ ಅದಕ್ಕೊಂದು ರೂಲ್ಸು ಸಲಹೆಗಳು ಅದಕ್ಕೆ ಸಪ್ರೇಟ್ ಇದೆ. ಅದಕ್ಕೆ ಬೇಕಾದ್ರೆ ನೀಡ್ತಾರೆ. ಆದರೆ ಸುಮ್ಮನೆ ಕ್ರಮಾಂಕಗಳನ್ನು ಗ್ರೇಸ್ ಮಾರ್ಕ್ಸನ್ನು ನೀಡ್ತಾ ಇಲ್ಲ. ಈ ವರ್ಷ ಲಿಬರಲ್ ಆಗಿರುತ್ತೆ. ಆದರೆ ನೀವು ಓನಾಗಿ ಆನ್ಸರ್ ಏನಾದ್ರು ಬರೆದಿದ್ರೆ ಪಾಸ್ ಆಗ್ಬೋದು. ಅದಕ್ಕೆ ರಿಲೇಟೆಡ್ ಆಗಿರಬೇಕು. ಅವರಿಗೆ ಕೀ ಆನ್ಸರನ್ನು ನೀಡಿರ್ತಾರೆ ಯಾರಿಗೆ, ಇವ್ಯಾಲ್ಯೂಟರ್ಗೆ. ಆ ಆನ್ಸರ್ಗೆ ರಿಲೇಟೆಡ್ ಆಗಿದ್ದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ಶೇರ್ ಮಾಡಿ. ಟೆನ್ಷನ್ ಇರ್ತಾರೆ ಇವ್ಯಾಲ್ಯೂಷನ್ ಯಾವ ರೀತಿ ನಡೆಯುತ್ತೆ ಅಂತ. ಕಂಪ್ಲೀಟಾಗಿ ಮಾಹಿತಿಯನ್ನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದನ್ನು ಬ್ರೀಫಾಗಿ ತಿಳಿಸಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ. ಈ ರೀತಿಯಾಗಿ ಇರುತ್ತೆ ಅಂತ. ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ತಿಳಿಸುತ್ತೆ. ಎಲ್ಲರದ್ದು ರಿಸಲ್ಟ್ ಚೆನ್ನಾಗಾಗಲಿ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.